ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ಕೊನೆಯ ತನಕ ನನ್ನನ್ನು ನಿನ್ನ ಕೃಪಾಹಸ್ತದಲ್ಲಿ ಕಾಪಾಡಿ ನಡೆಸೆಂದು ಬೇಡುತ್ತಿದ್ದೇನೆ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಎಲ್ಲ ವಾಕ್ಯಗಳನ್ನು ಬೋಧಿಸಲು ನನಗೆ ಸಹಾಯ ಮಾಡು. ಜ್ಞಾನ ಕೊಡೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಇವತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಭಾಳ ಅಗತ್ಯವಾಗಿ ನಾವು ವಿಶ್ವಾಸಿಗಳು ನಮಗೆ ಎಂಥ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ ಕ್ರಿಸ್ತನಲ್ಲಿ, ಇದನ್ನು ನಾವು ತಿಳ್ಕೊಳ್ಳದಿದ್ದರೆ ನಾವು ಒಂದು ನಿಜವಾದ ಒಂದು ಸಂತೋಷದಾಯಕ ಒಂದು ಆತ್ಮಿಕ ಜೀವನ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಅನೇಕ ಬೋಧಕರು ಏನೆಂದರೆ ನಿಮಗೆ ಕ್ರೂಜೆ ಇದೆ, ಕಷ್ಟಗಳಿವೆ ಅಂತ ಬೋಧನೆ ಮಾಡ್ತಾರೆ. ಕಷ್ಟ ಖಂಡಿತ ಇದೆ ನಮಗೆ, ಇಲ್ಲ ಅಂತಲ್ಲ. ಸೈತಾನನು ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾನೆ. ಯಾಕೆ? ನಾವು ದೇವರಿಂದ ಆರಿಸಿಕೊಂಡವರಂತ. ಅವನು ದೇವರಿಂದ ಆರಿಸಿಕೊಳ್ಳದವರ ಮೇಲೆ ಯಾವ ಶೋಧನೆ ಏನು ಮಾಡೋದಿಲ್ಲ. ಆದರೆ ಇಲ್ಲಿ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು ಏನೆಂದರೆ, ಇಲ್ಲಿ ಕ್ರಿಸ್ತನಲ್ಲಿ ನಾವು ಇದ್ದಾಗ ನಮಗೆ ಸಂಪೂರ್ಣ ಒಂದು ಸಂರಕ್ಷಣೆ ಇದೆ. ದೇವರು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಯೇಸು ಸೈತಾನನ ತಲೆಯನ್ನು ಜಜ್ಜಿ ಬಿಟ್ಟಿದ್ದಾನೆ. ಆದ್ದರಿಂದ ಆ ಕಷ್ಟಗಳಲ್ಲಿ ಕೂಡ ನಮಗೆ ಶೋಧನೆಗಳು ಬಂದಿರೋ ಕೂಡ ನಮಗೆ ಜಯ ನಿಶ್ಚಯ. ಯಾಕೆಂದರೆ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಇಲ್ಲಿ ನಾವು ಮುಖ್ಯವಾಗಿ ಈ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ನೀಡಿದ ಆಶೀರ್ವಾದಗಳು, ನಮ್ಮ ಕರೆಯುವಿಕೆ, ನಾವು ಯಾವ ರೀತಿಯಾಗಿ ದೇವರ ಆ ಪರಲೋಕದ ಭಾಗ್ಯಸ್ಥರಾಗಿದ್ದೇವೆ, ಈ ಎಲ್ಲ ಸಂಗತಿಗಳ ಒಂದು ಸತ್ಯತೆ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ಊರಿದಾಗಲೇ ನಾವು ಒಂದು ಆತ್ಮಿಕ ಜೀವನ ಸಂತೋಷದಾಯಕವಾಗಿ ಜೀವಿಸಲಿಕ್ಕೆ ಸಾಧ್ಯ. ಹೇಗೆ? ಈಗ ನೋಡಿ, ಲೌಕಿಕ ನಮಗೆ ಅನೇಕ ಸಮಸ್ಯೆಗಳು ಇರ್ಬೋದು. ನಮ್ಮಲ್ಲಿ ಕೂಡ ಅನೇಕ ಎಲ್ಲರೂ ದೊಡ್ಡ ಶ್ರೀಮಂತರಂತ ಹೇಳೋದಿಲ್ಲ, ಬಡವರಿದ್ದಾರೆ. ಆದರೆ ಅವರ ಜೀವಿತದಲ್ಲಿ ಅವರಿಗಿರುವ ಸಂತೋಷ ನೋಡಿದರೆ ಅದು ಯಾವ ಶ್ರೀಮಂತರಿಗೂ ಕೂಡ ಇರಲಿಕ್ಕಿಲ್ಲ. ಯಾಕೆಂದರೆ ಅವರು ಕ್ರಿಸ್ತನಲ್ಲಿ ಆ ಭಾಗ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಇದನ್ನು ನಾವು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದಕ್ಕಾಗಿ ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ಇವತ್ತು ನಾವು ಧ್ಯಾನಿಸುವ ವಾಕ್ಯವಾಗಿದೆ. ಆದ್ದರಿಂದ ಮೊದಲು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3 ತನಕ ನೋಡೋಣ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಈಗ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ದೇವರಿಂದ ನಮಗೆ ದೊರೆಯುವ, ಕ್ರಿಸ್ತ ಯೇಸುವಿನಲ್ಲಿ ದೊರೆಯುವ ಆಶೀರ್ವಾದಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಈಗ ಎಫೆಸದವರಿಗೆ ಬರೆದ ಪತ್ರಿಕೆ ಇದು ಒಂದು ಬಹಳ ಅಗತ್ಯ ಮತ್ತು ಬಹಳ ಧಾರ್ಮಿಕ ಆತ್ಮಿಕ ಜ್ಞಾನದ ಭಂಡಾರವಾಗಿದೆ. ಇಲ್ಲಿ ಪೌಲನು ಬಹಳ ರಕ್ಷಣೆಗೆ ಸಂಬಂಧಪಟ್ಟ ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ಆ ರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನಮಗೆ ಮನವರಿಕೆ ಆಗುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಎರಡನೇ ಸಂಗತಿ, ಇದು ಒಂದು ಡಾಕ್ಟ್ರಿನ್ ಅಂದರೆ
ಧರ್ಮಶಾಸ್ತ್ರದ ತತ್ವ ಅಥವಾ ನಮ್ಮ ನಂಬಿಕೆಗೆ ಆಧಾರ ಏನು? ನಂಬಿಕೆ ನಾವು ಯಾವ ಆಧಾರದಲ್ಲಿ ನಮ್ಮ ನಂಬಿಕೆ ಮತ್ತು ಆತ್ಮಿಕ ಸಂಗತಿಗಳನ್ನು ನಾವು ಇಟ್ಟುಕೊಳ್ಬೇಕು, ಯಾವ ರೀತಿಯಾಗಿ ಅಂತ ಅದಕ್ಕೆ ಡಾಕ್ಟ್ರಿನ್ ಅಂತ ಹೇಳ್ತಾರೆ, ಧರ್ಮಶಾಸ್ತ್ರದ ತತ್ವಗಳು ಅಂತ ಹೇಳಿ. ಆದ್ದರಿಂದ ಇದು ಸ್ಪಷ್ಟವಾಗಿ ಇಲ್ಲಿ ಇದೆ. ಅದನ್ನು ನಾವು ಯಾವಾಗಲೂ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಪ್ರಸ್ತಾಪಿಸ್ತೇವೆ. 8 ಮತ್ತು 9ನೇ ವಾಕ್ಯ ರಕ್ಷಣೆ ವಿಷಯದಲ್ಲಿ. ಆದ್ದರಿಂದ ಇದೊಂದು ನಮ್ಮ ಆತ್ಮಿಕತೆಗೆ ಒಂದು ಬುನಿಯಾದಿ ಆಧಾರ, ಒಂದು ಧಾರ್ಮಿಕ ತತ್ವ ಅಂತ, ಡಾಕ್ಟ್ರಿನ್ ಅಂತ ಹೇಳ್ತೇವೆ. ಆದ್ದರಿಂದ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮ ಶ್ರೀಮಂತಿಕೆ, ನಮ್ಮ ಆಶೀರ್ವಾದ ದೇವರಿಂದ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಉಂಟಾದ ಅದರ ವಿಷಯದಲ್ಲಿ ಪೌಲನಲ್ಲಿ ಪ್ರಸ್ತಾಪಿಸಿದೆ. ಇಲ್ಲಿ ಮುಖ್ಯವಾಗಿ ಶರೀರ, ಸಭೆ ಎಂಬುದು ಶರೀರಕ್ಕೆ ಪ್ರಸ್ತಾಪಿಸುತ್ತಾರೆ. ಆದರೆ ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಸಭೆಯ ಮುಕುಟ ಅಥವಾ ಹೆಡ್ ಅಂತ ಹೇಳ್ತೇವೆ, ತಲೆ, ಮುಖ್ಯಸ್ಥ ಕ್ರಿಸ್ತನಾಗಿದ್ದಾನೆ, ಆ ರೀತಿ ಪ್ರಸ್ತಾಪಿಸ್ತಾನೆ. ಈಗ ಇಲ್ಲಿ ಈ ಪತ್ರವನ್ನು ಪೌಲನು ಬರೆಯುವಾಗ ಪೌಲನು ಸೆರೆಯಲ್ಲಿದ್ದ. ಬಹಳ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೋಡಿ, ಪೌಲನ ವಿಷಯದಲ್ಲಿ ಅವನಿಗೆ ಸೇವಾ ಭಾರ ಯಾವ ರೀತಿಯಾಗಿತ್ತು ನೋಡಿ. ಅವನು ಸೆರೆಯಲ್ಲಿದ್ದರೂ ಕೂಡ ಅವನ ಸೇವೆಯನ್ನು ನಿಲ್ಲಿಸಲಿಲ್ಲ. ಅವನಿಗೆ ಜನರೊಂದಿಗೆ ಅಲ್ಲಿ ಹೋಗಿ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಅವನು ಪತ್ರಗಳ ಮೂಲಕ ಆ ಎಫೆಸ ಸಭೆಗೆ, ಕೊಲೊಸೆ ಸಭೆಗೆ ಅವನು ಆ ಸೆರೆವಾಸದಿಂದ ಪತ್ರಗಳನ್ನು ಬರೆದು ಅವರನ್ನು ಆತ್ಮಿಕವಾಗಿ ಬಲಪಡಿಸುತ್ತಿದ್ದ. ಇವತ್ತು ಕೂಡ ನೋಡಿ, ನಮಗೆ ಅನೇಕ ಹಳ್ಳಿಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು. ಆದರೆ ದೇವರು ಎಂಥ ತಂತ್ರಜ್ಞಾನ ಕೊಟ್ಟಿದ್ದಾರೆ. ಇಂಟರ್ನೆಟ್ ಮೂಲಕ, ಮೊಬೈಲ್ಗಳ ಮೂಲಕ ನಮಗೆ ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ಇಂಥ ಒಂದು ಭಾಗ್ಯವನ್ನು ಅನೇಕ ಸೇವಕರು ಅರ್ಥ ಮಾಡಿಕೊಳ್ಳಲಿಲ್ಲ. ಏನೇ ಇರಲಿ, ಇದು ಪೌಲನ ಸೆರೆಯಿಂದ ಬರೆದ ಪತ್ರ, ಇದು ಸೆರೆವಾಸದಿಂದ. ಆದ್ದರಿಂದ ಅದಕ್ಕಾಗಿ ಪೌಲನು ಹೇಳ್ತಾನೆ, ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಎಲ್ಲಿ ಅವನು ಇದ್ದರೂ ಕೂಡ ಅವನಲ್ಲಿ ಒಂದೇ ಒಂದು ಆ ಸೇವೆಯ ದಾಹ ಎಷ್ಟಂದರೆ ನಾವು ಅದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಇದೊಂದು ಸ್ವಲ್ಪ ಇದರ ಪ್ರಾಸ್ತಾಪಿಕವಾಗಿ ನಾವು ನೋಡಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ ಪೌಲನು ಸೆರೆವಾಸದಿಂದ ಬರೆದದ್ದಾಗಿದೆ. ಇಲ್ಲಿ ನಾವು 6 ಅಧ್ಯಾಯ ಇದೆ ಇದರಲ್ಲಿ. ಇದನ್ನು ಅನೇಕ ಸೇವಕರು ಬಹಳ ಅಧ್ಯಯನ ಮಾಡಿ ಇದೇ ಒಂದು ಡಾಕ್ಟ್ರಿನ್ ಬೇಸ್ ಅಂತ ಹೇಳಿ, ಅಥವಾ ನಮ್ಮ ಆತ್ಮಿಕತೆಯ ಒಂದು ಮೂಲ ಪಾಠ, ತತ್ವಜ್ಞಾನ, ಧಾರ್ಮಿಕ ತತ್ವ ಅದಾಗಿದೆ. ಅದಕ್ಕಾಗಿ ಅನೇಕರು ಇದನ್ನು ಈ ಪತ್ರವನ್ನು ಆತ್ಮಿಕತೆಯಲ್ಲಿ, ಆತ್ಮಿಕ ಸಂಗತಿಗಳಿಗೆ ಒಂದು ಮೂಲ ಪಾಠವಾಗಿ ಅನೇಕ ಸೇವಕರು ಇಟ್ಟಿದ್ದಾರೆ. ಇಲ್ಲಿ 6 ಅಧ್ಯಾಯಗಳಿವೆ. ಅದರಲ್ಲಿ 1ರಿಂದ 3 ನಾವು ಕ್ರಿಸ್ತ ಯೇಸುವಿನಲ್ಲಿ ಯಾವ ರೀತಿಯಾಗಿ ಆಶೀರ್ವಾದ ಹೊಂದಿದವರಾಗಿದ್ದೇವೆ, ನಮ್ಮ ರಕ್ಷಣೆ ದೇವರಿಂದ ಹೇಗೆ ನಮಗೆ ಉಂಟಾಗುತ್ತೆ, ಉಚಿತ ಅರ್ಥವಾಗಿ ಇದಕ್ಕೆ ಸಂಬಂಧಪಟ್ಟ ವಿಷಯಗಳು 1ರಿಂದ 3ನೇ ಅಧ್ಯಾಯ ತನಕ ನಾವು ನೋಡ್ತೇವೆ. ಎರಡನೇ ಭಾಗ 4ರಿಂದ 6ನೇ ಅಧ್ಯಾಯ ನಾವು ಯಾವ ರೀತಿಯಾಗಿ ಆತ್ಮಿಕತೆಯಲ್ಲಿ ನಡೆದುಕೊಳ್ಳಬೇಕಂತ ಅದನ್ನು ಪ್ರಸ್ತಾಪಿಸಲಾಗಿದೆ. ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ನಾವು ಕ್ರಿಸ್ತ ಯೇಸುವಿನಲ್ಲಿ ಒಂದು ವಿಶ್ವಾಸಿಗಳು ಎಂಬ ಪದವಿಯನ್ನು ಹೊಂದಿದವರಾಗಿದ್ದೇವೆ. ಇಲ್ಲಿ ಬಹಳ ಅಗತ್ಯವಾಗಿ ಇಲ್ಲಿ ಪೌಲನು ಇಂಗ್ಲಿಷ್ ಭಾಷಾಂತರದಲ್ಲಿ ಅಲ್ಲಿ ಪ್ರಸ್ತಾಪ ಮಾಡುವಾಗ ಸೈನ್ಸ್ ಅಂತ ಒಂದು ಪದವನ್ನು ಬಳಸಿದ್ದಾನೆ.
ಸಂತರು ಅಂತ. ಯಾಕೆಂದರೆ ನಾವು ಎಲ್ಲ ವಿಶ್ವಾಸಿಗಳು ಸಂತರಾಗಿದ್ದೇವೆ. ಇನ್ನೊಂದು ಭಾಳ ವಿಶೇಷ ಅಂದರೆ ಇವತ್ತು ಅನೇಕ ಪಂಗಡಗಳಲ್ಲಿ ಸಂತರು ಅಂದರೆ ಮಹಾಪರಿಶುದ್ಧರು, ಅವರು ಬಹಳ ಪರಿಶುದ್ಧ ಜೀವನ ನಡೆಸಿದವರು, ಅವರ ಹೆಸರುಗಳಲ್ಲಿ ಅದ್ಭುತಗಳು ನಡೀತವೆ. ಅಂಥವರನ್ನು ಸಂತರಂತ ಪ್ರಸಾರ ಮಾಡುವ ಒಂದು ವ್ಯವಸ್ಥೆ ಇದೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರು ಸಂತರಾಗಿದ್ದೇವೆ. ಯಾಕೆ? ನಾವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ಎಲ್ಲ ಪಾಪಾಪರಾಧಗಳು ಕ್ಷಮಿಸಲ್ಪಟ್ಟು ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಈಗ ದೇವರು ಮಾಡಿದ ಮೇಲೆ ಮತ್ತೆ ಅದರಲ್ಲಿ ಕಡಿಮೆ ಹೆಚ್ಚು ಅವರು ಬಹಳ ಪರಿಶುದ್ಧರು ಏನಿಲ್ಲ, ಎಲ್ಲರೂ ಒಂದೇ ಸಂತರು. ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಸಂತರಾಗಿದ್ದೇವೆ. ನಮಗೆ ಆ ಪದವಿಯನ್ನು ದೇವರು ಕೊಟ್ಟಿದ್ದಾರೆ. ಪೌಲನು ಇಲ್ಲಿ ತನ್ನ ಹೆಸರನ್ನು ಅನೇಕ ಸಾರಿ ಪ್ರಸ್ತಾಪಿಸಿದ್ದಾನೆ. ಇಲ್ಲಿ ಅವನು ತಾನೊಂದು ಅಪೋಸ್ತಲನು. ಈಗ ಅಪೋಸ್ತಲರು ಯೇಸುವಿಗೆ ಅನೇಕ ಶಿಷ್ಯರಿದ್ದರು, ಆದರೆ ಅವರಲ್ಲಿ 12 ಜನರನ್ನು ಅವನು ತನ್ನ ಅಪೋಸ್ತಲರಾಗಿ ಮಾಡಿಕೊಂಡದ್ದು. ಈಗ ಅಪೋಸ್ತಲರೆಂದರೆ ಏನು? ಯೇಸು ಮಾಡಿದ ಬೋಧನೆಯನ್ನು ಅವರು ಸಾಕ್ಷಿಯಾಗಿ ಅವರಿಗೆ ಅದು ಬರೆಯುವ ಅಧಿಕಾರವನ್ನು ಕೊಟ್ಟದ್ದು ಅಥವಾ ಅಂಥವರು. ಈಗ ಪೌಲನಿಗೆ ಕೂಡ ಏನಾಯಿತು? ಪೌಲನು ಸೌಲನಾಗಿದ್ದನು. ದಮಸ್ಕಸ್ ದಾರಿಯಲ್ಲಿ ಹೋಗುವಾಗ ಕ್ರಿಸ್ತ ಯೇಸುವಿನನ್ನು ಅವನು ಕಂಡದ್ದರಿಂದ ಅವನು ಕೂಡ ಆ ಅಪೋಸ್ತಲ ಪದವಿಯನ್ನು ಹೊಂದಿದನು. ಆದರೆ ಇವತ್ತು ಅನೇಕ ಜನರು ನಾವು ಅಪೋಸ್ತಲರಂತ ಹೇಳಿ ಸೇವಕರು ಹೇಳಿಕೊಳ್ಳುವವರಿದ್ದಾರೆ. ಆದರೆ ಅದು ದೇವರ ವಾಕ್ಯದ ಪ್ರಕಾರ ಸರಿಯಾದ ಚಿಂತನೆ ಅಲ್ಲ. ಅಪೋಸ್ತಲರು ಆವಾಗ 12 ಜನ ಶಿಷ್ಯರಿದ್ದರು ಮತ್ತು ಪೌಲನು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಪೌಲನು ಇಲ್ಲಿ ಏನು ಪ್ರಸ್ತಾಪಿಸ್ತಾನೆ? ನಾನು ಅಪೋಸ್ತಲನ್ ಅಂತ ಹೇಳಿ ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟವನು. ನೋಡಿ, ಅಲ್ಲಿ ಮೊದಲನೇ ವಾಕ್ಯ ಪ್ರಾರಂಭ ಮಾಡುವಾಗಲೇ ಅವನು ಈ ಸಂಗತಿಯನ್ನು ಪ್ರಸ್ತಾಪ ಮಾಡ್ತಾನೆ. ನೋಡಿ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಅಂತ ಹೇಳಿ ಅವನು ಪ್ರಸ್ತಾಪ ಮಾಡ್ತಾನೆ. ನೋಡಿ, ಇಲ್ಲಿ ನಾವು ದೇವರಿಂದ ಕರೆಸಿಕೊಂಡವರು, ಪರಿಶುದ್ಧರು, ಹೋಲಿ ಅಂದರೆ ಪರಿಶುದ್ಧರು, ನಮ್ಮಲ್ಲಿ ಪರಿಶುದ್ಧತೆ ತುಂಬಿಕೊಂಡಿದೆ. ಈ ಎಲ್ಲ ಪದಗಳು ನಮ್ಮಲ್ಲಿ ನಾವು ಸರಿಯಾಗಿ ಅದು ಹಿಬ್ರು ಭಾಷೆಯಿಂದ ನೋಡಿದರೆ ಅದು ಒಂದು ಕ್ರಿಸ್ತ ಯೇಸುವಿನಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟವರೆಂಬ ಬಿರುದು. ಅದಕ್ಕೆ ಸಂಬಂಧಪಟ್ಟ ಆ ಮೂಲದಿಂದ ಈ ಪದಗಳು ಬಂದಿವೆ. ನಾವು ಪರಿಶುದ್ಧರು, ವಿಶ್ವಾಸಿಗಳು, ಆರಿಸಿಕೊಂಡವರು ಅಥವಾ ಪರಿಶುದ್ಧತೆ, ಈ ಎಲ್ಲ ಮೂಲ ಅಲ್ಲಿಂದ ಬಂದಿದೆ. ಅಂದರೆ ನಾವು ಕ್ರಿಸ್ತ ಯೇಸುವಿನಿಂದ ನಾವು ಪ್ರತ್ಯೇಕಿಸಲ್ಪಟ್ಟವರು, ಕ್ರಿಸ್ತ ಯೇಸುವಿನ ಮೂಲಕ ನಾವು ಪ್ರತ್ಯೇಕಿಸಲ್ಪಟ್ಟವರು ಲೋಕದಲ್ಲಿ. ಈಗ ಪ್ರತ್ಯೇಕಿಸಲ್ಪಟ್ಟವರೆಂದರೆ ನಾವು ಸಮಾಜದಲ್ಲಿ ಪ್ರತ್ಯೇಕಿಸಲ್ಪಟ್ಟವರಲ್ಲ, ನಾವು ಅವರೊಟ್ಟಿಗೆ ಇದ್ದವರು. ದೇವರು ನಮ್ಮನ್ನು ಅವರಿಂದ ಪ್ರತ್ಯೇಕಿಸಲಿಕ್ಕೆ ಯಾವತ್ತೂ ಕರೆ ನೀಡಲಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಅನ್ಯ ದುಷ್ಟರ ಮಧ್ಯದಲ್ಲಿ ನೀವು ಬೆಳಕಾಗಿ ಇರಿರಿ. ನಮ್ಮನ್ನು ದೇವರು ಅವರ ಮಧ್ಯದಲ್ಲಿ ಬೆಳಕಾಗಿ ಇಟ್ಟನು ಕರೆದಿದ್ದಾನೆ ಹೊರತು ಅವರಿಂದ ಪ್ರತ್ಯೇಕಿಸಲಿಕ್ಕೆಲ್ಲ. ಆದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯ ಮೂಲಕ ಪ್ರತ್ಯೇಕಿಸಲ್ಪಟ್ಟವರು. ನಾವು ಕ್ರಿಸ್ತನ ಯೇಸುವಿನಲ್ಲಿ ನಂಬಿಕೆ ಇಟ್ಟವರು, ಉಳಿದವರಿಲ್ಲ. ಆದರೆ ನಾವು ಅವರ ಮಧ್ಯದಲ್ಲಿ ಬೆಳಕಾಗಿ ಇರುವವರು, ಅವರ ಮಧ್ಯದಲ್ಲಿ ನಾವು ಇದ್ದು ನಾವು ನಡೆಸಲ್ಪಡುವವರಾಗಿದ್ದೇವೆ. ಈಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾದ್ದರಿಂದ ನಮಗೆ ರಕ್ಷಣೆ ದೇವರಿಂದ ದೊರಕಿದೆ. ಈಗ ರಕ್ಷಣೆ ವಿಷಯದಲ್ಲಿ ಅನೇಕ ಸಭೆಗಳು ಬೇರೆ ಬೇರೆ ಬೋಧನೆ ಮಾಡಿರ್ಬೋದು, ಆದರೆ ಈ ಎಫೆಸದವರ ಬರೆದ ಪತ್ರಿಕೆಯಲ್ಲಿ ಅದಕ್ಕೆ ಸ್ಪಷ್ಟವಾದ ಉತ್ತರ ಇದೆ. ರಕ್ಷಣೆ ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರಿಂದ ನಮಗೆ ಉಚಿತಾರ್ಥವಾಗಿ ಕೊಡಲ್ಪಟ್ಟದ್ದು. ನಾವು ಯಾವುದೇ ಶ್ರಮಪಟ್ಟು ರಕ್ಷಣೆಯನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಅನೇಕ ಸಭೆಗಳು ನೀವು ಪರಿಶುದ್ಧರಾಗಿ ಜೀವಿಸಬೇಕು, ನೀವು ಪಾಪ ಮಾಡಿದರೆ ನರಕಕ್ಕೆ ಹೋಗ್ತೀರಿ, ಎಲ್ಲ ಸಂಗತಿಗಳನ್ನು
ಮೂಲಕ ಜನರು ತಮ್ಮ ಪ್ರಯಾಸದಿಂದ ಆ ರಕ್ಷಣೆಯನ್ನು ಸಂಪಾದನೆ ಮಾಡಬೇಕೆಂಬ ಚಿಂತನೆಯಲ್ಲಿ ಬೆಳೆಸ್ತಾರೆ. ಅಂಥ ಚಿಂತನೆಯಲ್ಲಿ ನೋಡಿ ಯಹೂದ್ಯರು ಕೂಡ ಅದೇ ಒಂದು ಚಿಂತನೆಯಲ್ಲಿ ಬಿದ್ದು ಹೋದರು. ಅಲ್ಲಿ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ ಹೇಳ್ತಾನೆ, ನನಗೆ ನನ್ನ ಜನರ ಮೇಲೆ ರಕ್ಷಣೆ ಹೊಂದಬೇಕಂತ ಭಾಳ ಆಸಕ್ತಿ ಇದೆ, ಆದರೆ ಅವರು ತಮ್ಮ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಂಪಾದನೆ ಮಾಡಲಿಕ್ಕೆ ಹೋದ್ದರಿಂದ ಅವರು ಎಡವಿ ಬಿದ್ದರಂತ ಹೇಳಿ. ಆದ್ದರಿಂದ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ದೇವರ ವಾಕ್ಯದ ಸ್ಪಷ್ಟ ಧರ್ಮಶಾಸ್ತ್ರದ ತತ್ವ ಇಲ್ಲಿ ಏನು, ರಕ್ಷಣೆ ನಮಗೆ ದೇವರಿಂದ ಉಂಟಾಗುತ್ತೆ. ಅದು ಕೇವಲ ನಮ್ಮ ನಂಬಿಕೆಯ ಮೂಲಕ ಮಾತ್ರ. ಅದಕ್ಕಾಗಿ ನಾವು ಶ್ರಮಪಟ್ಟು ಶೋಧನೆಯನ್ನು ಜಯಿಸಿ ಪಾಪ ಮಾಡದಾಗೆ ಅಂತ ಹೇಳಿ ನಾವು ಸಂಪಾದನೆ ಮಾಡಿದ್ದಲ್ಲ. ಎಲ್ಲರೂ ನಾವು ಪಾಪಿಗಳಾಗಿದ್ದೇವೆ. ಆದರೆ ರಕ್ಷಣೆಯ ಸುವಾರ್ತೆ ನಮಗೆ ಸಾರಲ್ಪಟ್ಟಾಗ ಅದರ ಮೇಲೆ ನಾವು ನಂಬಿಕೆ ಇಟ್ಟವರು, ಪವಿತ್ರ ಆತ್ಮನ ಮುದ್ರೆ ನಮಗೆ ಹಾಕಲ್ಪಟ್ಟು ನಾವು ಹೊಸ ಸೃಷ್ಟಿಗಳಾಗಿ ಪರಿಶುದ್ಧತೆಯಲ್ಲಿ ಜೀವಿಸುವವರಾಗಿದ್ದೇವೆ. ಈಗ ಪರಿಶುದ್ಧತೆ ಹಂತ ಹಂತವಾಗಿ ಬೆಳೆಯುವುದಾಗಿದೆ. ಆದ್ದರಿಂದ ಈಗ ಹಳೆಯ ಸ್ವಭಾವದಲ್ಲಿ ಇದ್ದವರು ಇನ್ನೂ ನಾವು ಪಾಪದಲ್ಲಿ ಇರುವವರಲ್ಲ. ದೇವರು ನಮ್ಮನ್ನು ಕರೆಯಿಸಿ, ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕರೆದು ನಮ್ಮನ್ನು ಆರಿಸಿಕೊಂಡು, ಜಗತ್ತುತ್ಪತ್ತಿಗೆ ಮೊದಲೇ ಅಂತ ಎಫೆಸದವರಿಗೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ಲೋಕವು ಸೃಷ್ಟಿಯಾಗುವಂಥ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡರಂತ ಹೇಳಿ. ದೇವರು ನಮ್ಮನ್ನು ಆರಿಸಿಕೊಂಡು ತನ್ನ ಮಗನಲ್ಲಿ ನಮ್ಮನ್ನು ಆರಿಸಿಕೊಂಡರು ಮತ್ತು ನಮ್ಮನ್ನು ಆತ್ಮನಿಂದ ಅಭಿಷೇಕಿಸಿ ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವನಾದ. ಈಗ ಜಸ್ಟಿಫಿಕೇಶನ್ ಅಂದರೆ ನಾವು ನೀತಿವಂತಿಕೆ ನಮಗೆ ಕ್ರಿಸ್ತನಿಂದ ಬಂದದ್ದು. ಈಗ ಸ್ಯಾಂಟಿಫಿಕೇಶನ್ ಅಂದರೇನು? ಪರಿಶುದ್ಧೀಕರಣ. ನಾವು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ನೂತನ ಸ್ವಭಾವವು ಉಂಟಾಗಿ ನಾವು ದೇವರಲ್ಲಿ ಪರಿಶುದ್ಧರಾಗಿ ಜೀವಿಸೋರಾಗಿದ್ದೇವೆ. ಈಗ ಅದು ನಮಗೆ ನಂಬಿಕೆಯ ಮೂಲಕ ಆಗಿದೆ. ಈಗ ನಾವು ಕ್ರಿಸ್ತನಲ್ಲಿರುವವರು. ಇಲ್ಲಿ ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬಹಳ ಹೆಚ್ಚು ಪ್ರಸ್ತಾಪ ಮಾಡುವ ಶಬ್ದ ಅಂದರೆ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿರುವವರು 90 ಸಲ ಆತನು ಇದನ್ನು ಪ್ರಸ್ತಾಪ ಮಾಡಿದ್ದಾನೆ. ಮತ್ತು 164 ಸಲ ರಕ್ಷಣೆಯ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಆ ಪದವನ್ನು ಇಲ್ಲಿ ಬಹಳ ಅಗತ್ಯವಾಗಿ ನಮ್ಮ ನಂಬಿಕೆ ಮಾತ್ರ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಅದು ನಂಬಿಕೆ. ಅದರ ನಂತರ ನಮ್ಮ ನಂಬಿಕೆ ಅಂದರೆ ಏನು? ನಮ್ಮ ದೃಢವಾದ ಒಂದು, ನಾವು ಕ್ರಿಸ್ತನ ಮೇಲೆ ಆಧಾರಗೊಂಡು, ನಮ್ಮ ನಂಬಿಕೆ ಅಂದರೆ ಏನು? ಪ್ರತಿಯೊಂದಕ್ಕೆ ನಮಗೆ ಕ್ರಿಸ್ತನಿಂದ ಬರುವ ಸಹಾಯ ಆಗಿದೆ. ನಾವು ಪರಿಶುದ್ಧರಾಗಿ ಜೀವಿಸುವುದಾದರೆ ಆತನ ಆತ್ಮನ ಮೂಲಕ ನಮಗೆ ಶಕ್ತಿ ಕೊಡುವವನಾಗಿದ್ದಾನೆ. ಕ್ರಿಸ್ತನ ಮೂಲಕ ಅಂದರೆ ನಮ್ಮ ಟ್ರಸ್ಟ್ ಅಥವಾ ನಮ್ಮ ನಂಬಿಕೆ ಏನು? ಕ್ರಿಸ್ತನು. ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಆತನು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಆತನು ತನ್ನ ಹೆಚ್ಚೆಚ್ಚು ಆತ್ಮನ ಬಲದಿಂದ ನಮ್ಮನ್ನು ತುಂಬಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವನಾಗಿದ್ದಾನೆ. ಎಲ್ಲವೂ ಕಾರ್ಯಗಳು ಕ್ರಿಸ್ತನಿಂದ ಉಂಟಾದವು. ನಾವು ಹೊಸದಾಗಿ ಹುಟ್ಟಿದವರು, ನ್ಯೂ ಕ್ರಿಯೇಷನ್ ಅಂತ ಹೇಳ್ತೇವೆ. ಇದೆಲ್ಲ ಸಂಗತಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ನೋಡಿ, ಇಲ್ಲಿ ನಾವು ಅನೇಕ ಈ ವಾಕ್ಯಗಳಲ್ಲಿ ಈ ಪದವನ್ನು ನೋಡ್ತೇವೆ. ನೋಡಿ, 4ನೇ ವಾಕ್ಯದಲ್ಲಿ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಬೇಕೆಂದು ನಮ್ಮನ್ನು ಜಗತ್ಯುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡಿ, ಕ್ರಿಸ್ತನಲ್ಲಿ ಆರಿಸಿಕೊಂಡನು. 7ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಮತ್ತು 10ನೇ ವಾಕ್ಯ ನೋಡಿ, ಇನ್ನೂ ಹೆಚ್ಚಾಗಿ ನಮಗೆ ತೋರಿಸ್ತದೆ. ನಾವು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ನೋಡಿ ನಮಗೆ ಮೊದಲೇ ನಿಷ್ಕ್ರಿಯ ಮಾಡಿಕೊಂಡಿದ್ದನು. ಕ್ರಿಸ್ತನಲ್ಲಿ ಅಂತ ಪುನಃ 11ನೇ ವಾಕ್ಯ ನೋಡಿ, ಕ್ರಿಸ್ತನಲ್ಲಿಯೇ ಸಮಸ್ತ ಒಂದಾಗಿದೆ. ಕ್ರಿಸ್ತನಲ್ಲಿ 12ನೇ ವಾಕ್ಯದಲ್ಲಿ ಕೂಡ ಅದೇ ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಎಲ್ಲ ಸಂಗತಿಗಳು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಈಗ
ನಾವು ಅಲ್ಲಿ ಮೊದಲನೆಯ ವಾಕ್ಯದಲ್ಲಿ ಬಂದಾಗ ಮೊದಲನೇ ವಾಕ್ಯ ನೋಡಿ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದವರ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದೇನೆಂದರೆ, ನಮ್ಮ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ತಂದೆ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅರಿವಿಸಿದ ಸ್ತೋತ್ರ. ಇಲ್ಲಿ ಅವನು ಪ್ರಾರಂಭ ಮಾಡುವಾಗಲೇ ದೇವರಿಗೆ ಸ್ತೋತ್ರ ಅಂದರೆ ಒಂದು ಆರಾಧನೆಯ ಈ ಪ್ರಾರಂಭ ಆಗಿದೆ. ಇಲ್ಲಿ ನಾವು ಇಲ್ಲಿ ನೋಡ್ತೇವೆ, ದೇವರ ಒಂದು ಆರಾಧನೆಯ ಮೂಲಕ ಈ ಪತ್ರವನ್ನು ಅಲ್ಲಿ ಪ್ರಾರಂಭ ಮಾಡಿದ್ದಾನೆ. ಅದರಿಂದ ಬಹಳ ಅಗತ್ಯವಾಗಿ ಇದನ್ನು ನಾವು ನೋಡ್ತೇವೆ ಇಲ್ಲಿ. ಮತ್ತೆ ಎಲ್ಲ ಆಶೀರ್ವಾದಗಳು, ಇಲ್ಲಿ ಒಂದು ಆಶೀರ್ವಾದ ಅಂತ ಬರಲಿಲ್ಲ, ಎಲ್ಲ ಆಶೀರ್ವಾದಗಳು ಅಂತ ಹೇಳಿ ನಾವು ಮೊದಲು ತಿಳ್ಕೊಳ್ಬೇಕು. ದೇವರಿಂದ ನಮಗೆ ಉಂಟಾದ ಎಲ್ಲ ಆಶೀರ್ವಾದಗಳು. ಈಗ ಆಶೀರ್ವಾದಗಳಂತ ಹೇಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ಇದು ಲೌಕಿಕ ಆಶೀರ್ವಾದಗಳಲ್ಲ, ಇದು ಎಲ್ಲ ಆತ್ಮಿಕ ಆಶೀರ್ವಾದಗಳು. ನೋಡಿ, ಯಾಕೋಬನ ಪತ್ರಿಕೆಯಲ್ಲಿ ಕೂಡ ನಾವು 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯವನ್ನು ನೋಡೋಣ ಒಂದ್ಸಲ. ಎಲ್ಲ ಒಳ್ಳೆಯ ದಾನಗಳು ಹೊಂದಿಲ್ಲದೆ ಎಲ್ಲ ವರಗಳ ಮೇಲಣದಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾಗಿ ನಾದವನಿಂದ ಇಳಿದು ಬರ್ತವೆ. ಅಂದರೆ ಪರಲೋಕದಿಂದ ಎಲ್ಲ ಒಳ್ಳೆಯ ಕಾರ್ಯಗಳು. ಈಗ ಅದು ಎಲ್ಲ ಆತ್ಮಿಕ ಸಂಬಂಧಪಟ್ಟ ಕಾರ್ಯಗಳಾಗಿವೆ, ಇದು ಲೌಕಿಕ ಅಲ್ಲ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಹೊಸಬರಾಗಿ ಹುಟ್ಟಿಕೊಂಡು ದೇವರ ಎಲ್ಲ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದೇವೆ. ಅದನ್ನು ನಾವು ನೋಡ್ತೇವೆ. ನೋಡಿ, ಇಲ್ಲಿ ಎಲ್ಲ ಆಶೀರ್ವಾದಗಳು 1, 2 ಅಂತ ಬರಲಿಲ್ಲ, ಎಲ್ಲ ಆತ್ಮಿಕ ಆಶೀರ್ವಾದಗಳು, ಪರಿಪೂರ್ಣತೆ. ಇಲ್ಲಿ ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಅಂತ ಅಲ್ಲ. ನಾವು ಎಲ್ಲರೂ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಲ್ಪಟ್ಟವರು ಮತ್ತು ನಮ್ಮ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಎಲ್ಲ ಆತ್ಮಿಕ ಸಂಗತಿಗಳು, ಆತ್ಮಿಕ ಪರಲೋಕದ ಭಾಗ್ಯ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದಗಳು ಆತ್ಮಿಕ, ಲೌಕಿಕ ಅಲ್ಲ ಇದು. ಮತ್ತು ಎಲ್ಲ ಅಂತ ಈ ಪದ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 50 ಕಡೆ ಇದು ಪ್ರಸ್ತಾಪಿಸಲ್ಪಟ್ಟಿದೆ. ಹೊಸದಾಗಿ ಹುಟ್ಟಿದವರು ನಾವು ಆತ್ಮಿಕವಾಗಿ ನಾವು ಆತ್ಮಿಕ ವರ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದೇವೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ದೇವಜನರು ತಿಳ್ಕೊಳ್ಬೇಕು, ನಾವು ಕ್ರಿಸ್ತನಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿದವರಾಗಿದ್ದೇವೆ. ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು ಮತ್ತು ಇತರರಿಂದ ನಮ್ಮನ್ನು ಪ್ರತ್ಯೇಕಿಸಿ ತನ್ನ ಪ್ರಜೆಗಳಾಗಿ ಆರಿಸಿಕೊಂಡನು. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಈ ಎಫೆಸ ಪತ್ರಿಕೆಯ ಇದರ ಪ್ರಾಸ್ತಾಪಿಕವಾಗಿ ಕೆಲವು ಸಂಗತಿಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಮುಂದಕ್ಕೆ ಆಶೀರ್ವಾದಗಳ ವಿಷಯದಲ್ಲಿ ನಾವು ನೋಡೋಣ. ಇವತ್ತು ಮೊದಲು ಬಹಳ ಅಗತ್ಯವಾಗಿ 3 ವಾಕ್ಯಗಳು, ನಾವು ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ನಮಗೆ ದೇವರು ದಯಪಾಲಿಸಿದ್ದಾರೆ. ನೋಡಿ, 3ನೇ ವಾಕ್ಯ ಏನು ಹೇಳ್ತದೆ ಅಂತ ನೋಡಿ. ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ, ಅವನು ಪರಲೋಕದಲ್ಲಿನ ಸಕಲ, ಇಲ್ಲಿ ಸಕಲ ಅಂತ ಬರೆಯಲ್ಪಟ್ಟಿದೆ, ಆದರೆ ಆಲ್ ಅಂದರೆ ಎಲ್ಲ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿ, ಇಲ್ಲಿ ಪುನಃ ಪೌಲನೇನು ಪ್ರಸ್ತಾಪಿಸ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ. ಯಾಕೆಂದರೆ ನಮ್ಮ ಪಾಪಕ್ಕೋಸ್ಕರ ಕ್ರಿಸ್ತ ಯೇಸುವನ್ನು ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ. ಆದ್ದರಿಂದ ಈ ಎಲ್ಲ ಆಶೀರ್ವಾದಗಳು ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ದೊರೆತವು. ಆದರೆ ಆದಾಮನ ಮೂಲಕ ನಮಗೆ ಶರೀರದಲ್ಲಿ ನಮಗೆ ಪಾಪದ ಸ್ವಭಾವ ಬಂತು. ಆದಾಮನಲ್ಲಿರುವವರು, ನಾವು ಪಾಪದ ಮೂಲಕ ನಾವು ಎಲ್ಲರೂ ಆದಾಮನಲ್ಲಿದ್ದವರು.
ಯಾವಾಗ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟನೋ, ನಾವು ಸುವಾರ್ತೆ ಕೇಳಿದಾಗ ನಂಬಿಕೆ ಇಟ್ಟಾಗ ನಾವು ಕ್ರಿಸ್ತನಲ್ಲಿರುವವರಾಗಿದ್ದೇವೆ. ಆದಾಮನಲ್ಲಿ ಶರೀರಕ್ಕೆ ಪಾಪಕ್ಕೆ ಸಂಬಂಧಪಟ್ಟ ಆ ಸ್ವಭಾವ ನಮ್ಮಲ್ಲಿತ್ತು. ಕ್ರಿಸ್ತನಲ್ಲಿ ತನ್ನ ಆತ್ಮನ ಪರಿಶುದ್ಧತೆಯ ಸ್ವಭಾವ ನಮ್ಮಲ್ಲಿತ್ತು. ನಾವು ಕ್ರಿಸ್ತನಲ್ಲಿರುವವರು, ಆದಾಮನಲ್ಲಿದ್ದವರು ಈಗ ಕ್ರಿಸ್ತನಲ್ಲಿರುವವರು. ದೇವರು ನಮ್ಮನ್ನು ಪ್ರತ್ಯೇಕಿಸಿ ಕ್ರಿಸ್ತನಲ್ಲಿ ಸೇರಿಸಿಕೊಂಡಿದ್ದಾನೆ. ಆದ್ದರಿಂದ ಈ ಭಾಗ್ಯವನ್ನು ನಾವು ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರಿಗೆ ಸ್ತುತಿಗಳನ್ನು ಸಲ್ಲಿಸೋರ. ಅಲ್ಲೇ ನೋಡಿ, ಪೌಲನು ಕೂಡ ಮೊದಲು ಅಲ್ಲಿ ದೇವರ ತಂದೆ ಆಗಿರುವ ಆತನಿಗೆ ಸ್ತೋತ್ರ ಅಂತ ಹೇಳಿ ಅಲ್ಲಿ ಸ್ತುತಿ ಮತ್ತು ಆರಾಧನೆಯ ಒಂದು ಆ ಪದವನ್ನು ಬಳಸ್ತಾನೆ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿ ಆರಿಸಿಕೊಂಡವರು, ನಾವು ಪರಲೋಕದ ಬಾಧ್ಯಸ್ಥರು, ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದೇವೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ದೇವರು ಈ ಸಂಗತಿಗಳ ಮೂಲಕ ನಮ್ಮನ್ನು ಇವತ್ತು ನಮಗೆ ವಾಕ್ಯದ ಮೂಲಕ ನಾವು ಆತನ ಮಕ್ಕಳು, ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ನಂಬಿಕೆ ಇಟ್ಟವರಾದ ನಾವು ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯಸ್ಥರಾಗಿದ್ದೇವೆ. ಈ ಸಂಗತಿಗಳನ್ನು ದೇವರು ನಮಗೆ ಈ ವಾಕ್ಯಗಳ ಮೂಲಕ ದೇವರು ಇವತ್ತು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಆತನಿಗೆ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.